ಹೌದು ವೀಕ್ಷಕರೇ, ನಟ ದರ್ಶನ್ಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂತಂತಂದರೆ ಏನು ಸುಪ್ರೀಂ ಕೋರ್ಟ್ ಜಾಮೀನನ್ನು ರದ್ದು ಮಾಡಿತ್ತು, ಆಮೇಲೆ ದರ್ಶನ್ ಅವರು ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಬಂತು. ಅದಾದಮೇಲೆ ದರ್ಶನ್ ಅವರು 1 ವರ್ಷ ಕಳೀತಾ ಇದ್ದಂತೆ ಮತ್ತೆ ಸುಪ್ರೀಂ ಕೋರ್ಟ್ಗೆ ಅವರು ಬೇಲ್ ಅಪ್ಲಿಕೇಶನ್ಗೆ ಅರ್ಜಿ ಹಾಕಿದ್ರು. ಅಲ್ಲಿ ತಿರಸ್ಕಾರ ಆಯಿತು. ಆದರೆ ಅಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳುವ ರೀತಿ ಏನಂತಂದರೆ, ಬೇಗ ಟ್ರಯಲ್ ಮುಗಿಸಿ ಆದಷ್ಟು ತೀರ್ಪಿನ ಜಡ್ಜ್ಮೆಂಟನ್ನು ಬೇಗ ಪಾಸ್ ಮಾಡಿ ಅಂತ ಹೇಳಿರುವಂಥದ್ದು 100% ನಿಜ. ಹಾಗಾಗಿ ಈ ತೀರ್ಪು ಏನು ರೇಣುಕಾಸ್ವಾಮಿ ಕೇಸ್ ಏನಿದೆ 100% ಇನ್ನೂ 2 ತಿಂಗಳಲ್ಲಿ ಮುಕ್ತಾಯ ಆಗೋದು ಪಕ್ಕ ಅಂತಲೇ ಹೇಳ್ಬೋದು. ಆಮೇಲೆ ಇನ್ನೊಂದು ಏನಂತಂದರೆ, ಇದರ ಜಡ್ಜ್ಮೆಂಟ್ ಕೂಡ ಆದಷ್ಟು ಬೇಗ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಯಾಕೆ ಗುಡ್ ನ್ಯೂಸ್ ಅಂತಂತಂದರೆ, ತೀರ್ಪು ಜಡ್ಜ್ಮೆಂಟ್ ಏನಾದರೂ ದರ್ಶನ್ ಪರವಾಗಿ ಬಂದರೆ 100% ದರ್ಶನ್ ಅವರು ಬೇಗ ರಿಲೀಸ್ ಆಗ್ತಾರೆ, 2 ತಿಂಗಳಲ್ಲಿ ರಿಲೀಸ್ ಆಗ್ತಾರೆ. ಆದರೆ ವಿರುದ್ಧವಾಗಿ ಬಂದರೂ ಕೂಡ ಸುಪ್ರೀಂ ಕೋರ್ಟ್ಗೆ ಬೇಲ್ ಅಪ್ಲಿಕೇಶನ್ ಹಾಕೋಕ್ಕೆ ಸುಪ್ರೀಂ ಕೋರ್ಟೇ ಒಂದು ಕಾಲಾವಕಾಶ ಕೊಟ್ಟಿರೋದ್ರಿಂದ 100% ದರ್ಶನ್ ಅವರು ತೀರ್ಪು ವಿರುದ್ಧ ಬಂದರೂ ಕೂಡ ಜಾಮೀನು ಪಡ್ಕೊತಾರೆ, ತೀರ್ಪು ಪರವಾಗಿ ಬಂದರೂ ಕೂಡ ಜಾಮೀನು ಪಡ್ಕೊತಾರೆ. ಹಾಗಾಗಿ ಯಾರು ದರ್ಶನ್ ಫ್ಯಾನ್ಸ್ ಇದ್ದೀರಾ, ಈ ವಿಡಿಯೋ ನೋಡ್ತಾ ಇದ್ದೀರಾ, ಆದಷ್ಟು ಈ ವಿಡಿಯೋಗೆ ಲೈಕ್ ಕೊಟ್ಟು ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ. ನಮಸ್ಕಾರ.